ಐಕೂರಾರ್ಯಂ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕೊಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಹರಿನಾಮ ಮಹಿಮೆ ಸುಳಾದಿ. ನಾಮವೇ ನೆನೆಯೋದು ನಾಮಧಾರಿಯಾಗಿ ನೇಮವ ಬಿಡದೆ ಕಾಮೇವ ಹರಿ ಎಂದು ಕಾಮ ಕ್ರೋಧ ಮತ್ಸರಾದಿ ಮರ್ಯಾದಿಗಳ ನಿಮರೆದು ನಿತ್ಯ ರೋಮಾಂಚನದಿಂದ ತಾಮಸ ಗುಣಗಳ ಕಾಮಿಸದಲೆ ನಿಷ್ಕಾಮದಲ್ಲಿ ಬಾಷ್ಪೋದಕ ಸೂರಿಸುತ್ತ ಶ್ರೀಮಾರುತನ ಮತದ ಮಹೋದದಿಯೋಳು ಉತ್ತಮ ಮನಸ್ಸಿನಲ್ಲಿ ಶ್ರೀಮುದ್ರೆಯನ್ನೇ ಧರಿಸಿ ಕೋಮಲ ನೀನಾಗಿ ತುಳಸಿ ಮಾಲಿಕೆಯಿಂದ ಶ್ರೀರಮಣ ವಿಜಯ ವಿಠಲ ಸರ್ವಸ್ವಾಮಿಯ ಒಂದೇ ಸಾರಿ ನಾಮವ ನೆನೆವದು. ಕೃತಯುಗದೊಳಗೆ ಅಪರಿಮಿತ ಧ್ಯಾನವನ್ನು ಮಿತಿಯಿಲ್ಲದಂತೆ ಸತತ ಮಾಡಿದರನ್ನ ತ್ರೇತೆಯುಗದೊಳಗುನ್ನತ ದಾನದಿಂದ ಅತಿಶಯವಾಗಿ ಸಮ್ಮತವನಿಸಿದರನ್ನ ಚತುರ ದ್ವಾಪರದಲ್ಲಿ ಪ್ರತಿದಿನ ಬಿಡದಲೆ ಹಿತವಾಗಿ ಕರ್ಮ ಪ್ರತಿಯಿಲ್ಲದಲೆ ಮಾಡೆ ಗತಿಗೆ ಸಾಧನವಲ್ಲ ಪ್ರತಿಕೂಲವಲ್ಲದಲೆ ಮತಿವಂತರ ಪ್ರಿಯ ವಿಜಯ ವಿಠಲನ್ನ ಕಥೆನ ನಾಮಾಮೃತಕ್ಕೆ ಪ್ರತಿಗಾಣೆ ಕಲಿಯುಗದಿ. ಧ್ಯಾನ ಮಾಡುವೆ ನೆನಲು ಹೀನವಲ್ಲದೆ ಮನಸ್ಸು ತಾನಿಲ್ಲದು ಒಂದು ಕ್ಷಣವಾದರೂ ದಾನ ಮಾಡುವೆನೇ ನಿಧಾನಿಸಲು ದ್ರವ್ಯ ಏನೇನು ಶುಚಿಯಿಲ್ಲ ಅನಂತ ಕಾಲಕ್ಕೂ ಆನಂದದಿಂದಲೇ ಭಾನು ಉದಯ ಸ್ತಮನ ಪರ್ಯಂತ ಮಾಡದಲೆ ಕರ್ಮ ಜಾಣತನದಿಂದಲೇ ತಾನೇ ಸಗಿದರು ಕ್ಷೀಣವಲ್ಲದೆ ಇದು ಪೂರ್ಣ ಇಲ್ಲ. ಧ್ಯಾನ ದಾನ ಕರ್ಮವನ್ನು ಕೈಕೊಂಡರೂ ಆನಂದವಾದ ಸೋಪಾನಕ್ಕೆ ಪಥವಲ್ಲ. ಶ್ರೀನಾಥ ವಿಜಯ ವಿಠಲನ್ನ ನಾಮಕ್ಕೆ ಕಾಣೆನೋ ಪ್ರತಿಕಕ್ಷಿಯಾವ ಕರ್ಮಾದಿಯಲ್ಲಿ. ಧ್ಯಾನ ದಾನ ಕರ್ಮ ಏನೇನು ಮಾಡಲು ಊನವಲ್ಲದೆ ಸಂಪೂರ್ಣವಾಗದು ಕಾಣೋ. ಕ್ಷೋಣಿಯೊಳಗೆ ಸಮಾನವಿಲ್ಲದ ನಾಮ ದೀನನಾಗಿ ನಿಂದು ದಿನಕ್ಕೊಮ್ಮೆ ನೆನೆದಡೆ ಧ್ಯಾನ ದಾನ ಕರ್ಮ ಆವಾವ ಕಾಲಕ್ಕೆ ತಾನೇ ಸಗಿದ ಫಲಕ್ಕೆ 100 ಮಡಿ ಉಂಟು. ದಾನವಂತಕರಂಗ ವಿಜಯ ವಿಠಲನ್ನ ಚೂಣಿಗೆ ನೆನೆಸಲು ಮಾಡದಲೇ ಗತಿ. ಆವ ಸವಿಯೋ ಆವ ರುಚಿಯೋ ಆವ ಆನಂದವೋ ಆವ ರಸವೋ ಆವ ಸೌಖ್ಯವೋ ಆವ ಮೋಹವೋ ಆವ ಹಿತವೋ ಆವ ಕುರುಹೋ ಆವ ಮತ್ತಾವಹೋ ಆವ ಅಣುವೋ ಆವ ಚಂದವೋ ಆವ ತರುವೋ ಆವದೇನುವೋ ಆವ ರಸವೋ ಆವ ಮೂಲವೋ ಆವ ವರ್ಣವೋ ಆವದೋ ಶ್ರೀಹರಿಯ ನಾಮ ಪಾವನವಾದ ಮಹಿಮೆ. ಶ್ರೀ ವಿಭುವೆ ವಿಜಯ ವಿಠಲ ದೇವನಂಗ್ರಿ ನಂಭೂ ಮನವೇ ನಾಮದಿಂದಾದ ಗತಿ ಮಿಕ್ಕಾದದರಿಂದಿಲ್ಲ. ರಾಮ ನಾಮ ನೆನೆಯೋ ವಿಜಯ ವಿಠಲರೇಯನ ನಾಮದಿಂದಾದ ಗತಿ ಮಿಕ್ಕಾದದರಿಂದಿಲ್ಲ. ರಾಮನಾಮ ನೆನೆಯೋ ವಿಜಯ ವಿಠಲರೇಯನ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಹರಿನಾಮ ಪ್ರಶಂಸಾ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಸಾಧನ. ಈ ಕಲಿಯುಗದೊಳಗೆ ಸಾಧನ ಮಾಡಬೇಕು ಅಂತಂದರೆ
ಏನು ಮಾಡಬೇಕು ಅಂತ ವಿಜಯದಾಸರು ಇಲ್ಲಿ ಗಟ್ಟಿಯಾಗಿ ನಮಗೆಲ್ಲರಿಗೂ ತೋರಿಸಿಕೊಟ್ಟಿದ್ದಾರೆ. ಯುಗ ಧರ್ಮದೊಳಗೆ ಒಂದೊಂದು ಯುಗದೊಳಗೆ ಒಂದೊಂದು ಮಾಡಿದರೆ ದೇವರಿಗೆ ಹತ್ತಿರ ಆಗ್ತೀವಿ ಅಂತ ಹೇಳ್ತೀವಿ. ಅದೆಲ್ಲದನ್ನು ಇಲ್ಲಿ ಹೇಳಿದ್ದಾರೆ. ಅವೆಲ್ಲ ಬೇರೆ ಯುಗದ ಧರ್ಮಗಳನ್ನು ನಾವಿಲ್ಲಿ ಮಾಡಿದರೆ ಕೂಡ ಹರಿನಾಮದಿಂದನೇ ನಮಗೆ ಮೋಕ್ಷಕ್ಕೆ ಸಾಧನ ಎಂಬುದು ತಿಳಿಸಿಕೊಟ್ಟಿದ್ದಾರೆ. ನಾಮವೇ ನೆನೆಯೋದು, ನಾಮಧಾರಿಯಾಗಿ ಎಲ್ಲ ನಾಮಗಳನ್ನು ಹಚ್ಕೊಂಡು, ಅಂದರೆ ನಾಮಧಾರಿಯಾಗಿ ನಾಮ ನೆನಿಬೇಕು, ದೇವರ ನಾಮವನ್ನು ನೆನಿಬೇಕು. ಯಾವ ರೀತಿ ನೆನಿಬೇಕು ಅಂದರೆ ಕ್ಷಣ ಕ್ಷಣಕ್ಕೆ ದೇವರ ನಾಮವನ್ನು ನೆನಿತಾ ಇರಬೇಕು. ಒಳಗೆ ನಿಂತು ಸ್ವಾಮಿ ಮಾಡಿಸ್ತಾ ಇದ್ದಾನೆ ಎಂಬುದನ್ನು ನೆನಿತಾ ಇರಬೇಕು. ನೇಮವ ಬಿಡದೆ ಕಾಮೇವ ಹರಿ ಎಂದು. ನಮಗೆ ಇದ್ದಿದ್ದ ಕಾಮ ಒಂದು ಹರಿಯೊಂದೇ. ಹರಿಯಲ್ಲಿ ಮಾತ್ರ ನಮಗೆ ಮನಸ್ಸು ಕೊಡುವಂತ ಬೇಡ್ಕೊತಾ ದೇವರನ್ನ ನಾಮಸ್ಮರಣೆ ಮಾಡಬೇಕು. ಕಾಮ, ಕ್ರೋಧ ಇವೆಲ್ಲ ಅರಿಷಡ್ವರ್ಗಗಳು, ಲೋಭ, ಮೋಹ ಇವೆಲ್ಲದನ್ನು ಬಿಟ್ಟು ಮಾಯಾದಿಗಳ ಮರೆದು, ಇವೆಲ್ಲ ಮಾಯಗಳು. ಇವೆಲ್ಲ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ ಇವೆಲ್ಲದನ್ನು ಬಿಟ್ಟು ನಿತ್ಯ ರೋಮಾಂಚನದಿಂದ ಎಷ್ಟು ಹರಿನಾಮ ಸ್ಮರಣೆಯಲ್ಲಿ ಕಣ್ಣು ತುಂಬಿ ಬರಬೇಕು ಅಂತಾರೆ ವಿಜಯದಾಸರು. ರೋಮಾಂಚನೆ ಆಗಬೇಕು. ನಾಮಸ್ಮರಣೆ ಮಾಡ್ತಾ ಇದ್ದರೆ ಕುಣಿಬೇಕು ಮನುಷ್ಯ. ತಾಮಸ ಗುಣಗಳ ಕಾಮಿಸದಲ್ಲೇ, ತಾಮಸ ಗುಣಗಳು ನಮಗೆ ಬರಲಾರ್ದಾಗೆ, ಅದು ಯಾವುದೂ ನಮಗೆ ಬೇಡ ಅಂತಂದು ಅದು ಇದು ನಿತ್ಯ 1000 ಬೇಡ್ಕೋತೀವಿ ದೇವರನ್ನ. ದೇವರ ನಾಮಸ್ಮರಣೆ ಮಾಡೋದು, ಅವನ್ನ ಬೇಡ್ಕೊಳ್ಳೋದು. ಸ್ವಾಮಿ ನನಗಿದು ಕೊಡು, ಸ್ವಾಮಿ ನೀನೊಂದೇ ಬೇಕಪ್ಪ ನನಗೆ, ಬೇರೆ ಏನೂ ಬೇಡ, ನಿನ್ನ ಕೊಡು, ನಿನ್ನ ಧ್ಯಾನ ಕೊಡು, ನಿನ್ನ ಧ್ಯಾಸ ಕೊಡು, ನಿನ್ನ ನಾಮಸ್ಮರಣೆ ಮಾಡಿಸು, ಇದು ಬೇಡ್ಕೋಬೇಕಂತೆ. ತಾಮಸ ಗುಣಗಳ ಕಾಮಿಸದಲ್ಲೇ ಯಾವುದೂ ನಾವು ಅದು ಬೇಕು ಅಂಥೇಳಿ ಕಾಮನೆ ಮಾಡಬಾರ್ದು. ತಾಮಸ ಗುಣಗಳನ್ನು ನಿಷ್ಕಾಮದಲ್ಲಿ ಯಾವ ಆಸೆ ಇಲ್ಲಾರ್ದಾಗಿ ಬಾಷ್ಪೋದಕ ಸುರಿಸುತ್ತಾ ದೇವರ ನಾಮಸ್ಮರಣೆ ಮಾಡ್ತಾ ಇದ್ದರೆ ಕಣ್ಣು ತುಂಬಿ ನೀರು ಬರಬೇಕು. ಸ್ವಾಮಿ ಇಷ್ಟು ನಿಂದ್ರಿಸಿದ್ದಾನೆ, ನಡೆಸ್ತಾ ಇದ್ದಾನೆ, ಕಿವಿ ಕೊಟ್ಟು ಕೇಳಿಸ್ತಾ ಇದ್ದಾನೆ, ಅವನ ನಾಮಸ್ಮರಣೆ ಮಾಡಲಿಕ್ಕೆ ಎಷ್ಟು ನನ್ನ ಮೇಲೆ ದಯ ತೋರಿಸಿ ಇಷ್ಟೆಲ್ಲ ಮಾಡ್ತಾ ಇದ್ದೀಯಲ್ಲಪ್ಪ ಅಂಥೇಳಿ ಕಣ್ಣು ತುಂಬಿ ಬಾಷ್ಪೋದಕ ಸುರಿಸುತ್ತಾ ಶ್ರೀ ಮಾರುತನ ಮತದ ಮಹೋದಧಿಯೊಳು, ಮಧ್ವ ಮತದೊಳಗೆ ಒಂದು ಸಮುದ್ರ ಇದ್ದಂಗೆ, ಅದರೊಳಗೆ ಉತ್ತಮ ಮನಸ್ಸಿನಿಂದ ಶ್ರೀ ಮುದ್ರೆಯನ್ನು ಧರಿಸಿ, ಎಲ್ಲ ಮುದ್ರೆಯನ್ನು, ಲಕ್ಷ್ಮೀದೇವಿಯ ಮುದ್ರೆಯನ್ನು, ಇವೆಲ್ಲ ನಾರಾಯಣ ಮುದ್ರೆ ಇವೆಲ್ಲ ಧರಿಸ್ಕೊಂಡು, ಅಂದರೆ ದೇವರ ನಾಮಸ್ಮರಣೆ ಎಂಬೋ ಮುದ್ರೆಯನ್ನು ಧರಿಸಿ ನೀನಾಗಿ ತುಳಸಿ ಮಾಲೆ ಹಿಡ್ಕೊಂಡು ಶ್ರೀರಮಣನ ವಿಜಯ ವಿಠಲ, ಶ್ರೀರಮಣ ವಿಜಯ ವಿಠಲ ಸರ್ವಸ್ವಾಮಿಯಪ್ಪ ನೀನು, ಎಲ್ಲರೊಳಗೆ ಇದ್ದಾತ ಸರ್ವಸ್ವಾಮಿ. ಒಂದೇ ಸಾರಿ ನಾಮವ ನೆನೆಯುವುದು, ಕಣ್ಣು ತುಂಬಿ ಒಂದು ಸರಿ ಸ್ವಾಮಿ ನೀನೇ ಅಪ್ಪ ಕಾಪಾಡೋದು ಅಂತ ಒಂದು ಸರಿ ನೆಂದರೆ ಸಾಕು ಅಂತಾರೆ. ಒಂದೇ ಸಾರಿ ನಾಮವ ನೆನೆಯುವುದು, ಆ ಥರ ನೆನೆಸಿ ಸ್ವಾಮಿಯನ್ನು ನೆನಿಬೇಕು ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಬಾಷ್ಪೋದಕದಲ್ಲಿ ರೋಮಾಂಚನೆ ಆಗಬೇಕು ದೇವರ ನಾಮಸ್ಮರಣೆ ಮಾಡಿದರೆ. ಮನಸ್ಸು ಇಲ್ಲಾರ್ದಾಗಿ ದಿನಕ್ಕೆ 1000 ಸರೆ, ದಿನಕ್ಕೆ 10 ಸರೆ ಹೇಳ್ತಾ ಇರ್ತೀವಿ, ದೇವರು ಏನೋ ಮಾಡಿಸ್ತಾನೆ ಅಂಥೇಳಿ, ಅದು ಹೇಳಿದೆ ಇದು ಹೇಳಿದೆ ಅಂತ ಅನ್ನೋದು ಮನಸ್ಸು ಮಾತ್ರ ಹರಿಯಲ್ಲಿ ಇರಲ್ಲ. ಒಂದು ಸರೆ ದೇವರ ನಾಮಸ್ಮರಣೆ ಮಾಡಿದರೆ ಕೂಡ ಸಂಪೂರ್ಣವಾದ ಮನಸ್ಸು ಅವನ ಹತ್ರ ಇಟ್ಟು ದೇವರನ್ನು ನೆನೆಸ್ತಾ ಇದ್ದಾಗೆ ರೋಮಾಂಚನೆಯಾಗಿ ಕಣ್ಣು ತುಂಬಿ ಬರಬೇಕು ಅಂತ ಹೇಳ್ತಾರೆ ವಿಜಯದಾಸರು. ಆಮೇಲೆ ಮಟ್ಟ ತಾಳದೊಳಗೆ ಕೃತಯುಗದೊಳಗೆ ಅಪರಿಮಿತ ಧ್ಯಾನವನ್ನು ಧ್ಯಾನ ಮಾಡ್ತಿದ್ರಂತೆ. ಯುಗದ ಧರ್ಮ ಧ್ಯಾನ ಮಿತಿಯಿಲ್ಲದಂತೆ ಸತತ ಮಾಡಿದರನ್ನ, ಮಿತಿಯಿಲ್ಲಾರ್ದಾಗಿ ಧ್ಯಾನ 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 ಧ್ಯಾನ
ದೇವರನ್ನು ಒಳಗಣ್ಣಿನಿಂದ ನೋಡ್ಲಿಕ್ಕೆ ಕೂತು ಧ್ಯಾನ ಮಾಡೋದು. ತ್ರೇತಾಯುಗದೊಳಗೆ ದಾನ ಮಾಡ್ತಾಯಿದ್ರು. ಅತಿಶಯವಾಗಿ ಸಮ್ಮತವೆನಿಸಿ ಚತುರ ದ್ವಾಪರ ಯುಗದೊಳಗೆ ಪ್ರತಿದಿನ ಬಿಡದಲೇ ಕರ್ಮ, ದೇವರ ಪೂಜೆ ಮಾಡ್ತೀವಿ, ಕರ್ಮಾದಿಗಳು ಅಂದರೆ ಇದು ಪೂಜೆ, ಸಂಧ್ಯಾವಂದನ, ಅರ್ಘ್ಯಾದಿಗಳು ಏನೇನು ಮಾಡಬೇಕು ಅಂತ ಇರ್ತಾವಲ್ಲ ಆ ಕರ್ಮವನ್ನು ಮಾಡ್ತಾ ಹೋಗೋದು. ದ್ವಾಪರದೊಳಗೆ ಪ್ರತಿ ಇಲ್ಲದೆ ಮಾಡೆ, ಇವೆಲ್ಲ ಗತಿಗೆ ಸಾಧನವಲ್ಲ. ಈ ಕಲಿಯುಗದೊಳಗೆ ಆ ಥರ ಬರೇ ಮಾಡ್ಕೋತಾ ಕೂತ್ರೆ ಮಾತ್ರ ಇದು ಗತಿಗೆ ಸಾಧನವಲ್ಲ, ಇದು ಮೋಕ್ಷಕ್ಕೆ ಸಾಧನ ಆಗೋದಿಲ್ಲ. ಮತಿವಂತರ ಪ್ರಿಯ ವಿಜಯ ವಿಠಲನ್ನ ಕಥೆನ ನಾಮಾಮೃತಕ್ಕೆ ಪ್ರತಿಗಾಣೆ ಕಲಿಯುಗದಿ. ದೇವರ ನಾಮಾಮೃತಕ್ಕೆ ಪ್ರತಿನೇ ಇಲ್ಲ. ನೀ ಎಷ್ಟು ಧ್ಯಾನದೊಳಗೆ ಹೋಗಬೇಕು ಅಂದರೆ ಈಗ ಕಲಿಕಾಲದೊಳಗೆ ಆ ಯುಗದ ಧರ್ಮದ ಪ್ರಕಾರ ಅವರು ಅಲ್ಲಿ ಮಾಡ್ತಾಯಿದ್ರು. ಇವಾಗೆ ನಾವು ಧ್ಯಾನ ಮಾಡ್ತೀವಿ ಅಥವಾ ಬರೇ ದಾನದೊಳಗೆ ನಾವು ಮಾಡ್ಲಿಕ್ಕೆ ಹೋಗ್ತೀವಿ. ಇದು ಈಗಿನ ಯುಗದ ಧರ್ಮದೊಳಗೆ ದೇವರ ನಾಮಸ್ಮರಣೆಗೆ ಜಾಸ್ತಿ ಇರೋದು. ಅದಕ್ಕೆ ಈ ಕಲಿಯುಗದೊಳಗೆ ನಾಮಾಮೃತಕ್ಕೆ ಸರಿ ಎಂಬುದು ಯಾವುದೂ ಇಲ್ಲ ಅಂತ ವಿಜಯದಾಸರು ಹೇಳ್ತಾ ಇದ್ದಾರೆ ಇಲ್ಲಿ. ನೆಕ್ಸ್ಟ್, ನಾವು ಧ್ಯಾನ ಮಾಡಬೇಕು ಅಂತಂದರೆ ಕೂಡ ಈಗ ಬಹಳ ಕಷ್ಟ. ಅಷ್ಟು ನಮಗೆ ಒಂದು ನಿಮಿಷ ದೇವರ ನಾಮಸ್ಮರಣೆ ಮಾಡಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಯಾವುದು ವಿಜಯದಾಸರು ಹೇಳಿದಾರಲ್ಲ, ಕಣ್ಣು ತುಂಬಿ ಬರಬೇಕು, ರೋಮಾಂಚನೆ ಆಗಬೇಕು ಅಂತ. ಎಷ್ಟು ಜನಕ್ಕೆ ನಮ್ಮ ಎದೆ ಮೇಲೆ ನಾವು ಕೈ ಎತ್ಕೊಂಡು ಕೇಳ್ಕೊಳ್ಳೋಣ. ಎಷ್ಟು ಸರಿ ನಾವು ಏನು ಸುಳಾದಿ ಹೇಳಿದರು, ಏನು ಹೇಳಿದರು, ನಿಧಾನಕ್ಕೆ ಸ್ವಾಮಿಯನ್ನೊಂದೇ ಬಿಟ್ಟು ಬೇರೆ ಕಾಮನಾದಿಗಳನ್ನೆಲ್ಲ ಬಗಲಾಗಿಟ್ಟು ನೀನು ಬೇಕಪ್ಪ ನನಗೆ ಅಂತ ಕೇಳಿ ನಾವು ನಾಮಸ್ಮರಣೆ ಮಾಡಿದವರು ಎಷ್ಟು ಜನ ಇದ್ದೀವಿ. ಅದು ತ್ರಿವಿಧ ತಾಳದೊಳಗೆ ಧ್ಯಾನ ಮಾಡಬೇಕು ಅಂತಂದರೆ ಏನೇನು ಅಡಚಣೆಗಳು ಬರ್ತವೆ ಈ ಕಲಿಯುಗದೊಳಗೆ, ಇದ್ರ ಬಗ್ಗೆ ಮತ್ತು ತಿಳಿಸಿದ್ದಾರೆ ತ್ರಿವಿಧ ತಾಳದಲ್ಲಿಂದ. ಮತ್ತು ಇನ್ನೊಂದು ಆಡಿಯೋದಲ್ಲಿ ನೋಡೋಣ. ಹರೇ ಶ್ರೀನಿವಾಸ. ನಾಮವೇ ನೆನೆಯೋದು ನಾಮಧಾರಿಯಾಗಿ ಎಂಬೋ ಸುಳಾದಿಯಲ್ಲಿ ತ್ರಿವಿಧ ತಾಳದೊಳಗೆ ಧ್ಯಾನ ಮಾಡುವೆನೆನಲು. ಈ ಕಲಿಯುಗದೊಳಗೆ ಧ್ಯಾನ ಮಾಡ್ತೀನಿ ಅಂತಂದರೆ ಹೀನವಲ್ಲದೆ ಮನಸ್ಸು ಹೀನ, ನಿಲ್ಲಿಸ್ಲಿಕ್ಕೆ ಆಗಲ್ಲ. ಭಾಳ ಜನ ಈಗಿನ ಕಾಲದಾಗೆ ಮೆಡಿಟೇಷನ್ ಅಂತ ಹೇಳಿ ಕೂಡ್ತಾರೆ ಕಣ್ಣು ಮುಚ್ಕೊಂಡು. ಅಷ್ಟೊತ್ತು ಕೂತು ಕಣ್ಣು ಮುಚ್ಕೊಂಡು ದೇವರ ಧ್ಯಾನ ಮಾಡಬೇಕು ಅಂತಂದರೆ ಭಾಳ ಕಷ್ಟ. ಒಂದು ಕ್ಷಣ ಸಂಪೂರ್ಣವಾಗಿ ನಾವು ಕೂತು ಏನೇ ಒಂದು ಕಣ್ಣು ಮುಚ್ಚಿ ಒಳಗಿನ ದೇವರನ್ನು ನೋಡಬೇಕು ಅಂತ ಕಣ್ಣು ಮುಚ್ಕೊಂಡು ಕೂತ್ರೆ ಕೂಡ ಧ್ಯಾಸ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲ ತಿರುಗ್ತಾ ಇರ್ತದೆ. ಮನಸ್ಸು ಒಂದು ಕಡೆ ಸ್ವಾಮಿ ಕಡೆ ಲಗ್ನ ಆಗೋದೇ ಇಲ್ಲ. ಕಲಿಕಾಲದೊಳಗೆ ಅದೇ ತ್ರಾಸು. ಹಾಗೆ ದಾನ ಮಾಡಬೇಕು ಅಂದಾಗೆ ಯಾವ್ಯಾವ ದ್ರವ್ಯ, ಅದು ಶುಚಿನ, ಎಲ್ಲೋ ಹೋಗಿ ಅಕ್ಕಿ ತೊಗೊಂಡು ಬರ್ತೀವಿ, ಅದು ಶುಚಿಯಾಗಿದೆನಾ, ಅದು ಒಳ್ಳೆಯದ, ಯಾರೋ ಯಾವ ಕೈಲಿಂದ ಮುಟ್ಟಿರ್ತಾರೋ ಏನು ಮಾಡಿರ್ತಾರೋ ಇದನ್ನು ದಾನ ಕೊಡ್ತೀವಿ. ಇದೂ ಅಂದರೆ ಸಂಪೂರ್ಣವಾಗಿ ನಂಬಿಕೆಯಿಂದ ನಮಗೆ ಇದೆಲ್ಲ ಶುಚಿ ಅಂಥೇಳಿ ಕೊಡ್ಲಿಕ್ಕೆ ಇಲ್ಲ. ಆಮೇಲೆ ಆನಂದದಿಂದಲೇ ಭಾನು ಉದಯಾಸ್ತಮಾನ ಪರ್ಯಂತ ಮಾಡದಲೇ ಕರ್ಮ ಬೆಳಗ್ಗೆಲಿಂದ ನಾವು ಏನೇನು ಬೆಳಗ್ಗೆಲಿಂದ ಮಾಡಬೇಕಾಗಿದ್ದೆಲ್ಲ ಕರ್ಮಾನುಸಾರ ಮಾಡ್ತಾ ಹೋಗ್ತೀವಿ. ಬೆಳಗ್ಗೆ ಎದ್ದೇಳ್ತೀವಿ, ಅಂಗಳ ತೊಳಿ ಹಾಕೋದು, ದೇವರ ನಾಮಸ್ಮರಣೆ ಮಾಡಿ, ಈ ಏನೇ ಕರ್ಮ ದೇವರು ಇದು ಮಾಡಂದಿದ್ದಾನೆ ಈ ಥರ ಅನುಸಾರದಿಂದ ಎಲ್ಲ ಮಾಡ್ತಾ ಹೋಗ್ತೀವಿ. ಆದರೂ ಮಾನ ಪರ್ಯಂತ ಮಾಡದಲೇ ಕರ್ಮ ಜಾಣತನದಿಂದ ತಾನೆಸಗಿದನು. ಏನು ನಾನು ಮಾಡಿದೆ ಅಂತ ಹೇಳಿಬಿಟ್ವೆ. ಅಲ್ಲಿ ಆಗೋಯ್ತು, ಮಾಡಿದ ಕರ್ಮ ಎಲ್ಲ ನಮಗೆ ಪಾಪ ಆಗಿ ಕೂತ್ಬಿಡ್ತು. ಅಲ್ಲಿ ಸ್ವಾಮಿ ಮಾಡಿಸಿದ ಅಂತ ಬರಲಿಲ್ಲ, ಸ್ವಾಮಿಯನ್ನು ನೆನೆಸಲಿಲ್ಲ.
ಮಾಡಿದ್ದೆಲ್ಲ ಮಾಡೋದು. ಸ್ವಾಮಿ ನಾನು ಮಾಡಿದ್ನಪ್ಪ, ಬಂಧುಗಳಿಗೆ ಹೇಳ್ಕೊಳ್ಳೋದು, ನಾನು ಮಾಡಿದೆ ಇವತ್ತು, ನಾನಿದು ಮಾಡಿದೆ ಅಂತ ಹೇಳ್ಕೊಳ್ಳೋದು. ಮುಗೀತು ಅಲ್ಲೇ. ಅದಕ್ಕೆ ಪೂರ್ಣವಲ್ಲ, ಅದು ಕ್ಷೀಣವಲ್ಲದೆ ಅದು ಇನ್ನೂ ಕಡಿಮೆ ಆಕ್ಕೊತ ಹೋಗ್ತದೆ. ನಾವು ಮಾಡಿದ ಕರ್ಮಕ್ಕೆ ಏನು ಪುಣ್ಯ ಬರಬೇಕು ಅದು ಕಡಿಮೆ ಆಕ್ಕೊತ ಹೋಗ್ತದೆ, ಪೂರ್ಣ ಆಗಲ್ಲ. ಧ್ಯಾನ ದಾನ ಕರ್ಮವನ್ನು ಕೈಕೊಂಡರೂ ಆನಂದವಾದ ಸೋಪಾನಕ್ಕೆ, ನಮಗೆ ಪರಮಾನಂದವಾದ ಗತಿಗೆ ಮಾರ್ಗ ಅಂತಂದರೆ ಇವೆಲ್ಲ ಸೋಪಾನಕ್ಕೆ ಪಥವಲ್ಲ, ದಾರಿ ಆಗಲ್ಲ, ಮೋಕ್ಷಕ್ಕೆ ದಾರಿ ಆಗಲ್ಲ. ಧ್ಯಾನ ದಾನ ಕರ್ಮ ದೇವರನ್ನು ನೆನೆಸಲಾರ್ದಾಗಿ ಇವು ಮಾಡ್ತಾ, ಧ್ಯಾನ ಮಾಡಬೇಕು ಮನಸ್ಸೇನಿಂದಿರ್ತಾ ಇಲ್ಲ. ಇಷ್ಟು ಕಡೆ ಹರಿದಾಡ್ತದ ಮನಸ್ಸು. ಮನೆ, ಮಕ್ಕಳು, ಮಠ, ರೊಕ್ಕ, ಆರೋಗ್ಯ, ಎಷ್ಟು ಕಡೆ ಮನಸ್ಸು ಹರಿದಾಡ್ತಾ ಇರ್ತದೆ. ದೇವರ ಕಡೆ ಹೋಗೋದೇ ಇಲ್ಲ. ದಾನ ಮಾಡೋಣ, ಮೊದಲು ಕೈ ಬರೋದಿಲ್ಲ, ಕೈ ಬಂತು ಅದು ಒಳ್ಳೆಯದೋ ಅಲ್ಲೋ ಅದು ಎಲ್ಲ ಅನುಮಾನಗಳು. ಕರ್ಮ, ನಿತ್ಯ ಕರ್ಮ ಮಾಡ್ತಾ ಇರೋದು, ನಾ ಮಾಡಿದೆ ಅಂತ ಹೇಳೋದು, ಇದರಿಂದ ಸೋಪಾನಕ್ಕೆ ದಾರಿ ಅಲ್ಲ, ಗತಿಗೆ ಸಾಧನ ಅಲ್ಲ ಇದು. ಶ್ರೀನಾಥ ವಿಜಯ ವಿಠಲನ್ನ ನಾಮಕ್ಕೆ ಕಾಣೆನೋ ಪ್ರತಿಕಕ್ಷಿ ಆವ ಕರ್ಮಾದಿಯಲ್ಲಿ. ಈ ನಾಮನ್ನು ಬಿಟ್ಟರೆ ಏನೇನೂ ಇಲ್ಲ ಬೇರೆದು, ಅದಕ್ಕೆ ಸಮವಾಗಿದ್ದು ಏನೂ ಇಲ್ಲಲ್ಲಪ್ಪ ಅಂಥೇಳಿ. ಧ್ಯಾನ ದಾನ ಕರ್ಮ ಏನೇನು ಮಾಡಲು ಊನವಲ್ಲದೆ ಸಂಪೂರ್ಣವಾಗದು ಕಾಣೋ. ಊನವಲ್ಲದೆ ಸಂಪೂರ್ಣವಾಗದು ಕಾಣೋ. ಕೊರತೆ. ಧ್ಯಾನ ಮಾಡಿದರು, ದಾನ ಮಾಡಿದರು, ಕರ್ಮ ಮಾಡಿದರು, ಏನು ಮಾಡಿದರೂ ಕೂಡ ಅದು ಸಂಪೂರ್ಣ ಆಗೋದಿಲ್ಲ. ಕೊರತೆ ಇದೆ, ಏನೋ ಒಂದು ನ್ಯೂನತೆ ಇದೆ, ದೋಷ ಇದೆ. ಕ್ಷೋಣಿಯೊಳಗೆ ಸಮಾನವಿಲ್ಲದ ನಾಮ. ಈ ಭೂಮಿಯೊಳಗೆ ದೇವರ ನಾಮಕ್ಕೆ ಸರಿಸಮಾನ ಏನೂ ಇಲ್ಲ. ದೀನನಾಗಿ ನಿಂದು ದಿನಕ್ಕೊಮ್ಮೆ ನೆನೆದಡೆ. ದೀನನಾಗಿ, ಸ್ವಾಮಿ ನಮ್ಮಪ್ಪ ಬೆಳಗ್ಗಿಲಿಂದ ಏನೋ ಮಾಡಿಸಿದೆಯಪ್ಪ, ಏನೋ ಹೇಳಿದೆ, ನಾನು ಮಾಡಿದೆ ಅಂತ, ಅದೂ ನೀನು ಒಳಗೆ ನಿಂತು ಮಾಡಿಸ್ದಿ ಸ್ವಾಮಿ. ನೀನು ಮಾಡಲಿಲ್ಲ ಅಂದರೆ ನಾನು ಏನು ಮಾಡ್ತೀನಪ್ಪ, ನೀನು ಒಳಗೆ ನಿಂತು ಮಾಡಿಸಿದ್ದಿ ಸ್ವಾಮಿ ಅಂತ ಒಂದು ಸರಿ ಅಂದರೆ ಕೂಡ ದಿನಕ್ಕೊಮ್ಮೆ ನೆನೆದಡೆ. ಧ್ಯಾನ ದಾನ ಕರ್ಮ ಆವಾವ ಕಾಲಕ್ಕೆ ತಾನೆಸಗಿದ ಫಲಕ್ಕೆ ಅವಾಗೆ ಕೃತಯುಗದೊಳಗೆ ದಾನದಿಂದ ಧ್ಯಾನದಿಂದ ಅವಾಗ ಏನೇನು ಫಲ ಕೊಡ್ತಾ ಇದ್ನೋ ದೇವರು, ದಾನ ಕೊಟ್ಟಾಗ ಏನು ಫಲ ಕೊಡ್ತಾ ಇದ್ದ, ಕರ್ಮ ಮಾಡಿದಾಗ ಏನು ಫಲ ಕೊಡ್ತಾ ಇದ್ದ, ಅದಕ್ಕೆ 100 ಮಡಿ ಮಾಡಿ ಕೊಡ್ತಾನಂತೆ. 100 ಹೆಚ್ಚಿಗೆ ಮಾಡಿ ದೇವರ ನಾಮಸ್ಮರಣೆ ಸಂಪೂರ್ಣವಾಗಿ ಒಂದು ಸರಿ ಮನಸ್ಫೂರ್ತಿಯಾಗಿ ರೋಮಾಂಚನೆಯಿಂದ ಕಣ್ಣು ತುಂಬಿ ಸ್ವಾಮಿಯನ್ನು ಒಂದು ಬಾರಿ ನೆನೆಸಿದರೆ ಧ್ಯಾನ ಮಾಡಿದಾಗೆ ಎಷ್ಟು ಕೊಡ್ತಾನೋ ಫಲ, ದಾನ ಮಾಡಿದಾಗೆ ಆ ಯುಗದೊಳಗೆ ಎಷ್ಟು ಕೊಡ್ತಿದ್ನೋ 100 ಮಾಡಿ ಕೊಡ್ತಾನಂತೆ. ಇವಾಗೆ ಅದನ್ನೂ ಮಾಡಿಸ್ತಾ ಇಲ್ಲ ಸ್ವಾಮಿ ನಮ್ಮ ಜೊತೆಗೆ. ದಾನವಂತ ಕರಂಗ ವಿಜಯ ವಿಠಲನ್ನ ಚೂಣಿಗೆ ನೆನೆಸಲು ಸ್ವಲ್ಪ ನೆನೆಸಿದರೆ ಸಾಕು ಅಂತ ಹೇಳ್ತಾರೆ. ಚೂಣಿಗೆ ನೆನೆಸಲು ಮಾಡೋದಲ್ಲೇ ಗತಿ. ಏನು ನೆನೆಸಲಾರ್ದಾಗೆ ನಾವು ಗತಿ ಕೇಳಿದರೆ ನಮಗೆ ಯಾಕೆ ಕೊಡ್ತಾನೆ ಆತ. ಆವ ಸವಿಯೋ ಆವ ರುಚಿಯೋ, ಎಷ್ಟು ರುಚಿಯಪ್ಪ ಅವನ ನಾಮ, ಎಷ್ಟು ಸವದರೂ ಅದು ಇನ್ನೂ ಚೆನ್ನಾಗಿರ್ತದ ಅಂತ ಅನ್ನಿಸ್ತದ. ಏನೇ ಒಂದು ನಾವು ಊಟ ಮಾಡಿದ್ವಿ, ಸ್ವಲ್ಪ ತಿಂದ ಮೇಲೆ ಹೆಚ್ಚು ತಿಂತಾ ಹೋದಷ್ಟು ಅದು ಚೆನ್ನಾಗಿಲ್ಲ ಅಂತ ಅನ್ನಿಸ್ತದೆ. ಆದರೂ ದೇವರ ನಾಮಾಮೃತ ಏನು ಸವಿಯದು, ಏನು ರುಚಿ, ಎಷ್ಟು ಆನಂದ, ಏನು ರಸ ಅದು, ಎಷ್ಟು ಸೌಖ್ಯ, ಎಷ್ಟು ಮೋಹ. ಆವ ಹಿತವೋ, ಎಷ್ಟು ಹಿತ ಅಪ್ಪ, ಆವ ಕುರುಹು. ಏನಂತ ಹೇಳಬೇಕು ಸ್ವಾಮಿ, ಎಷ್ಟು ಮಹತ್ತು ನಿಂದು, ಎಷ್ಟು ಚಂದ್ರ, ಎಷ್ಟು ಥರ, ಯಾವುದೇನು ನೀನು ದೇನು ಅಪ್ಪ ನೀನು, ಕೇಳಿದ್ದೆಲ್ಲ ಕೊಡ್ತಿದ್ದಿ, ಕಾಮಧೇನು ನೀನು. ಆವ ರಸವು,
ಆವ ಮೂಲವೋ ಆವ ವರ್ಣವೋ ಆವಾವದೋ ಶ್ರೀಹರಿಯ ನಾಮ. ಏನಂತ ಹೇಳಬೇಕು ಶ್ರೀಹರಿಯ ನಾಮ ಬಗ್ಗೆ? ಪಾವನವಾದ ಮಹಿಮೆ. ದೇವರ ನಾಮಾಮೃತದೊಳಗೆ ಮಹಿಮೆ ಇದೆ. ಶ್ರೀ ವಿಭುವೆ ವಿಜಯ ವಿಠಲ, ದೇವನಂಗ್ರಿ ನಂಬು, ದೇವರ ಪಾದಕ್ಕೆ ಬಿಡು ಮನಸ್ಸು ಇಟ್ಟು, ದೇವರ ಪಾದಕ್ಕೆ ಬಿಡು ಮನವೇ. ಆತನ ನಾಮಾಮೃತದೊಳಗೆ ಇದ್ದಷ್ಟು ಆನಂದ ಇನ್ನು ಎಲ್ಲೂ ಇಲ್ಲ ಅಂತ ಹೇಳ್ತಾರೆ ವಿಜಯದಾಸರು. ನಾಮದಿಂದಾದ ಗತಿ ಮಿಕ್ಕಾದದರೆಂದಿಲ್ಲ. ನಾಮದಿಂದ, ದೇವರ ನಾಮದಲ್ಲಿಂದ ಆದ ಗತಿ ಮಿಕ್ಕ ಯಾವುದರಲ್ಲಿಂದನೂ ಇಲ್ಲ. ರಾಮನಾಮ ನೆನೆಯೋ ವಿಜಯ ವಿಠಲರೇಯನ. ರಾಮನಾಮ ನೆನೆಯಪ್ಪ ವಿಜಯ ವಿಠಲರೇಯ. ರಾಮನಾಮ ನೆನಿ, ರಾಮನಾಮ ನೆನಿ ಅಂತ ಹೇಳ್ತಾ ಇದ್ದಾರೆ. ದೇವರ ನಾಮಸ್ಮರಣೆಯನ್ನು ದೇವರು ಮಾಡಿಸ್ಲಿ ನಮ್ಮೆಲ್ಲರೊಳಗೆ ನಿಂತು. ಸದಾ ಎಷ್ಟು ನಮ್ಮ ಜೀವನ ಯೋಕ್ತಿಗೆ ಆಗತ್ತೇನೋ ಅಷ್ಟು ಸ್ವಾಮಿ ಮಾಡಿಸ್ಲಿ ಅಂಥೇಳಿ ನಾವೆಲ್ಲರೂ ಬೇಡ್ಕೊಳ್ಳೋಣ. ಇದರೊಳಗೆ ಏನಾದರೂ ತಪ್ಪುಗಳು ಹೇಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ಎಷ್ಟು ನುಡಿಸಿದ್ದಾನೋ ಅಷ್ಟೇ ಹೇಳಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮಧ್ವಾಂತರ್ಗತ ನಾಹಂಕರ್ತ ಹರಿಕರ್ತ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ.